ಧ್ಯಾನ್ ನೋಡಿ ಹೆಂಗಾಗಿದ್ದಾನೆ ಹಾಯ್ ಜ್ಞಾನೇಶ್ ಥ್ಯಾಂಕ್ ಯು. ಇದಕ್ಕೆ ನಾವು ಬೇರೆ ಎಲ್ಲ ಬರಕ್ಕೆ ಇಷ್ಟ. ಎಷ್ಟೋ ಜನ ಸಬ್ಸ್ಕ್ರೈಬರ್ ಮಾತಾಡಿಸ್ತಾರೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಬನ್ನಿ ನಮ್ಮ ಏರಿಯಲ್ಲಿ ಗಣೇಶ ಎಲ್ಲೆಲ್ಲಿ ಇಟ್ಟಿದಾರೋ ಅಲ್ಲಿ ಅದು ಅವ್ರು ಅಲ್ಲಿ ಕೂರಿಸಿದಾರೆ, ಅದಕ್ಕೆ ಅಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಗಾಯ್ಸುತ್ತೆ ಈ ಸತಿ ಏರಿಯಲ್ ಹಬ್ಬ ಫೀಲ್ಸೇ ಇಲ್ಲ. ಕಾಪಿ ರೈಟ್ ಬರುತ್ತಾ ಈ ಹಾಡು ಬರೋದಿಲ್ಲ, ಆಮೇಲೆ ಮಾತಾಡೋಣ. ಸೊ ಇದು ಅಷ್ಟು ಗಣೇಶ ಇಟ್ಟೇ ಇಲ್ಲ. ಹೇಗಾಯ್ತು. ಸೊ ನಮ್ಮ ಏರಿಯಾ ಫುಲ್ಲು ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಮಿಂಚ್ತಿತ್ತು. ಸೊ ಫಸ್ಟ್ ಗಣೇಶ ಇಲ್ಲೇ ನಮ್ಮ ಮನೆಯಿಂದ ಒಂಚೂರು ಮುಂದೆ ಹೋಗ್ಬಿಟ್ಟು ಲೆಫ್ಟಲ್ಲೇ ಇತ್ತು. ಸೊ ಇದು ಬಂದ್ಬಿಟ್ಟು ನನಗೆ ಹೆಸ್ರು ಗೊತ್ತಿಲ್ಲ ಗಾಯ್ಸ್ ಸರಿಯಾಗಿ, ಬಟ್ ಮನು ಅಣ್ಣ, ರೋಹಿತ್ ಅಣ್ಣ ಅವರೆಲ್ಲ ಇಡೋದು ಅನಿಸುತ್ತೆ ಇದು. ಸೊ ಚೆನ್ನಾಗಿತ್ತು. ಏನ್ ನಿಮ್ಮ ಹೆಸರು? ಧ್ಯಾನ್ ನೋಡಿ ಹೆಂಗಾಗಿದ್ದಾನೆ, ಅವಳು ತಮ್ಮ ನೋಡಿ ಹೆಂಗಾಗಿದ್ದಾನೆ. ಪೂಜೆ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಏರಿಯಾ ಹೊಸ ಗ್ಯಾಂಗ್ ಇದು, ಚೋಟೋಸ್ದು. ಜ್ಞಾನೇಶ್ ಅವರೆಲ್ಲ ಸೇರ್ಕೊಂಡು ಇಟ್ಟಿರೋದು. ಹಾಯ್ ಜ್ಞಾನೇಶ್ ಥ್ಯಾಂಕ್ ಯು. ಗೈಸ್ ಪ್ರಸಾದ ಕೊಟ್ಟರು ಕೊಟ್ಟಿದ್ದು. ಎಸ್. ಆ್ಯಂಡ್ ಗೈಸ್ ಇದು ಇನ್ನೊಂಚೂರು ಮುಂದೆ ಬಂದು ರೈಟಲ್ಲಿತ್ತು. ಇದು ನನಗೆ ಗೊತ್ತಿಲ್ಲ ಯಾರು ಇಡ್ತಾರೆ ಅಂತ ಅಂದ್ಬಿಟ್ಟು. ಐ ಆಮ್ ಸಾರಿ ಗೈಸ್, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನನಗೆ ಇದಕ್ಕೆ ನಾವು ಬೇರೆ ಎಲ್ಲ ಬರೋಕ್ಕೆ ಇಷ್ಟ. ಎಷ್ಟೋ ಜನ ಸಬ್ಸ್ಕ್ರೈಬರ್ ಮಾತಾಡಿಸ್ತಾರೆ. ಎಲ್ಲರೂ ಮಾತಾಡಿಸ್ತಾರೆ ಅಂತ ಇಲ್ಲಿ ಬಂದರೆ ಅಟ್ಲೀಸ್ಟ್ ಒಂದು 5 to 6 ಸಬ್ಸ್ಕ್ರೈಬರ್ಸ್. ಹೌದು, ಅದು ಕೂಡ ಸಿಂಗಲ್ಲ, ಗ್ಯಾಂಗ್ ಥರ ಫುಲ್ ಖುಷಿ ಆಗುತ್ತೆ ಗೈಸ್ ಎಲ್ಲರೂ ಬಂದು ಮಾತಾಡ್ತಿದ್ರೆ. ನೆಕ್ಸ್ಟು ಕ್ಲಿನಿಕ್ ಹತ್ರ ಇಟ್ಟಿದ್ರು. ಸೊ ಇದು ಕೂಡ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಗೈಸ್. ನನಗೆ ಇಲ್ಲಿ ಯಾವಾಗೂ ಇಡ್ತಾರೆ, ಬಟ್ ನಾನು ಯಾರನ್ನ ಅಂತ ಕೇಳಿ ಯಾರಿಗೂ ನನಗೆ ಗೊತ್ತಿರೋರನ್ನ ಯಾರನ್ನೂ ಕೇಳಲಿಲ್ಲ. ಸೊ ನಿಮಗೆ ಪ್ಲೀಸ್ ಗೊತ್ತಿದ್ರೆ ಎಲ್ಲ ನೀವೇ ಅಂತಂದರೆ ಕಮೆಂಟ್ ಮಾಡಿ ನಿಮ್ದಂತ. ನೆಕ್ಸ್ಟು ಭವಾನಿ ಶಂಕರ್ ದೇವಸ್ಥಾನ ಹತ್ರ ಹೋದ್ವಿ, ಅಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದಿಲ್ಲ. ಹಂಗೆ ಬರ್ತಿದ್ವಿ. ಸೊ ಶನು ತಮ್ಮ ಬಂದ್ಬಿಟ್ಟು ಅವ್ರ ಮನೆ ಆಚೆ ಹಂಗೆ ಗಣೇಶ ಥರ ಒಂಚೂರು ಗ್ರ್ಯಾಂಡಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಚೆನ್ನಾಗಿಟ್ಟಿದ್ರು, ಚೆನ್ನಾಗಿತ್ತು. ಗೌತಮ್ ಅಣ್ಣ ಈ ಸತಿ ಇಟ್ಟಿಲ್ಲ, ಯಾಕೆ ಇಟ್ಟಿಲ್ಲ ಅಂತಂದ್ಬಿಟ್ಟು ಬೇಜಾರಾಗಿತ್ತು. ವಿಡಿಯೋ ಎಲ್ಲ ಮಾಡ್ಬೋದಿತ್ತಲ್ವಾ ಅಂತಂದರೆ, ಸೊ ನೋಡೋಣ ಇನ್ನು ಆಮೇಲೆ ಇಡ್ತೀವಿ ಅಂತಂದರು. ಸೊ ಮನೆಗೆ ಬಂದ್ವಿ, ಇನ್ನು ಯಾರು ಸ್ಟಾರ್ಟ್ ಮಾಡಿದಿಲ್ಲ. ಸೊ ನಮ್ಮ ಗಣೇಶ ವಿಸರ್ಜನೆ ಆದಮೇಲೆ ನೋಡೋಣ ಸ್ಟಾರ್ಟ್ ಮಾಡ್ತಾರೇನೋ. ಸೊ ಅವಾಗ ಒಂದ್ಸತಿ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ. ಓಕೆ, ಅವ್ರು ಇನ್ನೂ 5 ದಿನ 7 ದಿನ ಎಷ್ಟು ದಿನ 3 ದಿನ ತುಂಬ ದಿನ ಇಡ್ತಾರೆ ಗಾಯ್ಸ್. ಸೊ ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ವೀಡಿಯೋ ಮಾಡ್ತೀನಿ ಬಿಡಿ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಡೇನ ಅಷ್ಟು ಗ್ರ್ಯಾಂಡ್ ಇರಲ್ಲ. ವಿಸರ್ಜನೆ ಮಾಡೋವಾಗ ಲೈಕ್ ಏನೇನೋ ಡ್ಯಾನ್ಸು, ಗೊಂಬೆಗಳು ಎಲ್ಲ ಕರೆಸ್ತಾರೆ. ಸೊ ಚೆನ್ನಾಗಿರುತ್ತೆ, ಅದು ಬ್ಲಾಗ್ ಮಾಡ್ತೀನಿ. ಓಕೆನಾ? ಹೇಗಾಯ್ತು. ಸೊ ನಮ್ಮ ಗಣೇಶ ವಿಸರ್ಜನೆ ಆಯಿತು. ಇವಾಗ ನಮ್ಮ ಸೆಕೆಂಡ್ ರೌಂಡ್ ಹೋಗ್ತೀವಿ. ನಮ್ಮ ಏರಿಯಾ ಸೆಕೆಂಡ್ ರೌಂಡ್ ಹೋಗ್ತಿದ್ದೀವಿ. ನೋಡೋಣ. ಅವಾಗೇ ಪಟಾಕಿ ಹೊಡೆದ್ರು, ಬಟ್ ಪಪ್ಪ ಪೂಜೆ ಮಾಡ್ತಿದ್ರು. ಸೊ ಬರೋಕ್ಕಾಗಿಲ್ಲ, ಇವಾಗ ಬಂದಿದ್ದೀವಿ. ಸೊ ಇದು ಮಹೇಶ್ವರಮ್ಮ ದೇವಸ್ಥಾನ ಅವ್ರದ್ದು SMDYS ಟೀಮ್ ಅಂತ ಏನೋ ಇದೆ ಗೈಸ್. ಗೈಸ್ ಇವರು ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ, ದೊಡ್ಡ ಗಣೇಶ ಇಟ್ಬಿಟ್ಟು. ಆಮೇಲೆ ವಿಸರ್ಜನೆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ಅದ್ರದ್ದು ಬೇರೆ ವ್ಲಾಗ್ ಮಾಡ್ತೀನಿ. ನಾವು ಇನ್ನೊಂದು ರೌಂಡ್ ಬಂದಾಗ ಇವರು ಆಲ್ರೆಡಿ ಕರೆಕ್ಟಾಗಿ ವಿಸರ್ಜನೆ ಮಾಡ್ತಿದ್ರು. ಸೊ ಅದನ್ನು ವ್ಲಾಗ್ ಮಾಡಿದೆ.
ನೆಕ್ಸ್ಟ್ ಭವಾನಿ ಶಂಕರ ದೇವಸ್ಥಾನ ಹತ್ರ ಬಂದ್ವಿ. ಸೊ ಗೈಸ್ ಇವ್ರದ್ದು ಹೆಸರು BST ಅಂತ ಅಂದ್ಬಿಟ್ಟು. ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಗಣೇಶ ಇಟ್ಬಿಟ್ಟು ಆ್ಯಂಡ್ ಏನೇನೋ ವಿಸರ್ಜನೆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ಅದ್ರದ್ದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಗೈಸ್ ಇದು ಮಂಡೇ ಈವ್ನಿಂಗು ವಿಸರ್ಜನೆ ಮಾಡಿದ್ರು. ಸೊ ಫಸ್ಟು ಒಂದು ಗಣೇಶ ನೋಡ್ಸಿದ್ನಲ್ಲ ಲೆಫ್ಟಲ್ಲಿ ಇಟ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಅವರು ವಿಸರ್ಜನೆ ಮಾಡ್ತಿದ್ರು. ಸೊ ಹಂಗೆ ವಿಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ವಿಕ್ಕಿ ಶಬರಿ ಎಲ್ಲ ಫಸ್ಟ್ ಟೈಮ್ ಗಣೇಶ ಕೂರಿಸಿದ್ದಾರೆ. ಸೊ ಅದನ್ನು ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಪೋಸ್ಟ್ ಮಾಡಿದ್ದಿಲ್ಲ. Next day. ಹೇಗಾಗಿ ಸೊ ಇದೆ ವಿಕ್ಕಿ ಶಬರಿ ಮನಿ ಕಿಶೋರ್ ಎಲ್ಲ ನಮ್ಮ ಕೆಳಗಡೆ ಮನೆ ಪಕ್ಕದ ಮನೆ ಎಲ್ಲ ನಮ್ಮ ಏರಿಯಾ ಬಾಯ್ಸ್ ಎಲ್ಲ ಇಟ್ಬಿಟ್ಟು ಫಸ್ಟ್ ಇಯರ್ ಇಟ್ಟಿರೋದು ಇದು. ಸೊ ತುಂಬ ಚೆನ್ನಾಗಿ ಮಾಡಿದರು. ಪಟ್ಟು ಹಾಯ್ ಸಲ್ಬಿಟ್ಟು ಸೇ ಹಾಯ್ 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 ಸಲ್ಲೆ ನೋಡಿಲ್ಲ ಸಣ್ಣದಿಯೇ ಕೊಟ್ಟಿ ಮಿಡವೆ ಕಳೆಯೋನೆ ಕೊಟ್ಟಿ ಆಮೇಲೆ ಮೇನಕಾ ಆಂಟಿ, ಆಮೇಲೆ ಶಾಲಿನಿ ಅಕ್ಕನ, ಶೀಲಾ ಅಕ್ಕ, ಅವರಿಬ್ರು ಕನ್ಫ್ಯೂಸ್ ಆಗುತ್ತೆ ಹೆಸರು. ಸೊ ಅವರೆಲ್ಲ ಸೇರ್ಕೊಂಡು ಪ್ರಸಾದ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಮನೆಗೆ ಬಂದು ತಿಂದ್ವಿ. ಗಾಯ್ಸ್ ಸೊ ನಮ್ಮ ಏರಿಯಾಗೆ ಪಲ್ಲಕ್ಕಿ ಅಂದ ನಾನು ಅವಾಗಲೇ ಗೊತ್ತಿಲ್ಲ. ಹೇಗಾಯ್ತು ನಮ್ಮ ಏರಿಯಾ ಆಲ್ಮೋಸ್ಟ್ ಎಲ್ಲ ಗಣೇಶ ನೋಡಿದ್ರ. ಎಲ್ಲಮ್ಮ ದೇವಸ್ಥಾನ ಮಾತ್ರ ಸ್ವಲ್ಪ ಲೇಟಾಗಿರ್ತಾರೆ ಆ್ಯಸ್ ಯೂಶುವಲ್. ಅವರು ಯಾವಾಗೂ ಅಷ್ಟೇ ಹಂಗೆ ಹೇಳೋದು. ಆ್ಯಂಡ್ ಇನ್ನೊಂದಿದೆ ಇದು ಎಲ್ಲ ಅದು ಸ್ಪಿಲ್ ಆಯ್ತಲ್ವಾ, ಅದಕ್ಕೆ ಇದು ಇನ್ನೊಂದು ವಿಡಿಯೋ. ಇವಾಗ ನೀನು ಮತ್ತೆ ಟೈಮ್ ವೇಸ್ಟ್ ಮಾಡಿಸ್ತಿದ್ದೆ. ಇನ್ನೊಂದು ವಿಡಿಯೋ ಏನೋ ಹೇಳಕ್ ಬಂದೆ. ಅಲ್ಲಿ ಗಾಯ್ಸ್ ಅಲ್ಲಿ ಸರ್ಕಲ್ ತರ ಇದೆ ಅಲ್ವಾ, ಇದತ್ರ ಮೆಟ್ರೋಗೆ ಹೋಗೋ ರೋಡಲ್ಲಿ, ಅಲ್ಲಿ ಅವರಿಬ್ರು 1 ವೀಕ್ ಆದ್ಮೇಲೆ ಇಡ್ತಾರೆ. ಸೊ ಅದನ್ನು ವಿಡಿಯೋ ಮಾಡ್ತೀನಿ. ಆದರೆ ಮಿಲ್ ಇದೆ ಅಲ್ವಾ, ಅಲ್ಲಿ ಓಕೆ. ಆ್ಯಂಡ್ ಏನೋ ಹೇಳಕ್ ಬಂದೆ ಗಾಯ್ಸ್, ನಾನು ಎಷ್ಟು ಇಷ್ಟಪಟ್ಬಿಟ್ಟು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿಬಿಟ್ಟು ಸ್ಟೋರಿ ಹಾಕ್ಬಿಟ್ಟು ಮೆನ್ಷನ್ ಎಲ್ಲ ಮಾಡಿದ್ರೆ ರೀಮೆನ್ಷನ್ ಕೂಡ ಮಾಡಿಲ್ಲ ಗಾಯ್ಸ್. ನೋಡ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಆಮೇಲೆ ನಮ್ಮ ಸ್ಟೋರಿ ನೋಡಿದ್ರೆ ಗೊತ್ತಾಗಿರುತ್ತೆ ಯಾರು ಅಂತ ಅಂದ್ಬಿಟ್ಟು. ಅವ್ರಿಗೆ ಮೆನ್ಷನ್ ಮಾಡೋದು ಬೇಡ ಬಿಡು, ಸುಮ್ಮನೆ ಯಾಕೆ. ಸೊ ಗೈಸ್ ನಮ್ಮ ಏರಿಯಾ ಅವ್ರದ್ದು, ನಮ್ಮ ಗಣೇಶ ನಮ್ಮವ್ರದ್ದು, ನಮ್ಮ ಗಣೇಶ ಐ ಮೀನ್ ಲೈಕ್ ಇಟ್ಸ್ ಲೈಕ್ ನಮ್ಮ ಏರಿಯಾ ನಮ್ಮವ್ರದ್ದು ಡೈಲಾಗ್ ಹೇಳ್ತಿರೋದು. ಸೊ ನಮ್ಮವ್ರದ್ದು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇಷ್ಟಪಟ್ಟು ವ್ಲಾಗ್ ಮಾಡಿದ್ರು. ಅವ್ನು ಕೇರ್ ಕೂಡ ಮಾಡಿಲ್ಲ ಗಾಯ್ಸ್. ಆ್ಯಂಡ್ ಅವ್ರು ಮಾತಾಡಿಸ್ಲಿಲ್ಲ ನನ್ನ. ಬಟ್ ಆ ಚೋಟು ಗ್ಯಾಂಗ್ ನೋಡಿ ನಮ್ಮನ್ನ ನೋಡಿದ ತಕ್ಷಣ ಕ್ರೇಜಿ ಸಿಸ್ಟರ್ಸ್ ಅಂತ ಅಂದ್ಬಿಟ್ಟು ಎಷ್ಟು ಖುಷಿಯಾಗಿ ಮಾತಾಡ್ಸಿದ್ರು. ಸೊ ಯಾಗೈಸ್ ಆ ಚೋಟು ಗ್ಯಾಂಗ್ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದಿಲ್ಲ. ಸೊ ನೋಡಿ ಬೇಜಾರಾಯಿತು. ಈ ವಿಕ್ಕಿ ಶಬರಿ ಅವರು ರಿಮೆನ್ಷನ್ ಮಾಡಿದ್ರು ಆ್ಯಂಡ್ ಲೈಕ್ ಮಾಡಿ ಎಲ್ಲ ಮಾಡಿದ್ರು. ಸೊ ಗುಡ್ ಬಾಯ್ಸ್ ಅವರು. ಸೊ ನಾನು ಅದನ್ನೇ ಹೇಳ್ತಾನೆ ಇದ್ದೀನಿ ಗೈಸ್, ನಂಗೆ ಬೇಜಾರಾಯ್ತು ಅಂತ. ಮಮ್ಮಿಗೆ ಪರವಾಗಿಲ್ಲ ಬಿಟ್ಟಾಕು ಅಂತ ಹೇಳ್ತಿದ್ರು. ಸೊ ನೆಕ್ಸ್ಟು ವಿಸರ್ಜನೆ ಮಾಡ್ತಾರೆ ನಾಳೆನೇ, 5th ಡೇ ಆಗುತ್ತೆ. ಸೊ ಅದ್ರದ್ದು ವಿಡಿಯೋ ಮಾಡ್ತೀನಿ. ಅದು ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಏನೇನೋ ಇರುತ್ತೆ.
ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ 5th ಡೇಗೆ 7 ಡೇಸ್ಗೂ ಮಾಡ್ತಾರೆ ಒಬ್ಬೊಬ್ರು. ಸೊ ನೋಡೋಣ. ಆ್ಯಂಡ್ ಏನೋ ಹೇಳ್ಬೇಕಂತಿದ್ದೆ. ಸೊ ಇದು ನಮ್ಮ ಏರಿಯಾ ಪಲ್ಲಕ್ಕಿ ಅಂತಾನೆ ಬರುತ್ತೆ ಗೋಸ್ಕರ ಪಲ್ಲಕ್ಕಿ ಮಾಡಿ. ಸೊ ಇದು ನಮ್ಮ ಏರಿಯಾ ಗಣೇಶ. ಆ್ಯಂಡ್ ತುಂಬ ಚೆನ್ನಾಗಿ ಕಮೆಂಟ್, ದೀಕ್ಷಾ ಹೊಡಿತೀನಿ ನಾನು, ತುಂಬ ಚೆನ್ನಾಗಿ ಕಮೆಂಟ್ ಆಗ್ತಿದ್ರಿ ಬೇರೆ ಏರಿಯಾಕ್ಕೆ ಗಣೇಶ ಹೋಗಿ ಮಾಡಿ ಅಂತ ಅಂದ್ಬಿಟ್ಟು. ನಮ್ಮನೆ ಗಣೇಶ ಮಾಡಿ ನಮ್ಮ ಏರಿಯಾ ಗಣೇಶ ನೋಡಿ ಅಷ್ಟರಲ್ಲೇ ಫುಲ್ ಸುಸ್ತು ಟಯರ್ಡ್ ಆಗಿಬಿಟ್ಟಿರುತ್ತೆ. ಸೊ ಟ್ರೈ ಮಾಡ್ತೀನಿ ಹೋಗೋಕ್ಕೆ ನೆಕ್ಸ್ಟ್ ಇಯರ್. ಈ ಇಯರ್ ಅಂತೂ ಆಗಲ್ಲ. ಧೂಪ್ನಲ್ಲಿದು ಹಾಕಿರ್ತೀವಿ. ಆ್ಯಂಡ್ ಇನ್ನೂ ಏನೋ ನಾವು ಹೇಳ್ದಂಗೆ ಈ ವಿಡಿಯೋ ಸಬ್ಸ್ಕ್ರೈಬರ್ ಆಫ್ ದಿಸ್ ವಿಡಿಯೋ ಇಸ್ ಶಾಹಿದ್ ಆ್ಯಂಡ್ ಭುವನೇಶ್ವರಿ. ಸೊ ಇವ್ರು ಯಾವಾಗೂ ಕಮೆಂಟ್ ಆಗ್ತಾರೆ. ಈ ದೀಕ್ಷಾ ಇದಾರಲ್ವಾ, ದೀಕ್ಷಾ ಮೇಡಮ್ ಅವರು ಸರಿಯಾಗಿ ನೋಡ್ದಿರ ನನ್ಗೆ ಹೇಳಲಿಲ್ಲ. ಸೊ ಮಿಸ್ ಆಗ್ಬಿಟ್ಟಿತ್ತು ಇವ್ರ ಹೆಸರು ಹೇಳೋದು. ಸೊ ಇವರು ಫಸ್ಟಿಂದನೂ ಯಾವಾಗೂ ಎಲ್ಲ ವಿಡಿಯೋಗೂ ಚೆನ್ನಾಗಿ ಕಮೆಂಟ್ ಆಗ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾ, ಸೊ ನೀವು ಸಬ್ಸ್ಕ್ರೈಬರ್ ಆಫ್ ದ ವಿಡಿಯೋ ಆಗ್ಬೇಕಂತಂದ್ರೆ ಚೆನ್ನಾಗಿರೋದಂತ ಏನಿಲ್ಲ, ಕಮೆಂಟ್ ಮಾಡಿ ಆಯ್ತಾ, ಸಾಕು. ಕಮೆಂಟ್ ಮಾಡಿ, ಒಬ್ರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಬೆಳೆಯೋಣ. ಓಕೆ, ಸೊ ಆದಷ್ಟು ಬೇಗ 5K ಮಾಡೋಣ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ 4K ಮಾಡೋಣ, ಆಮೇಲೆ 5K ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲೇ ಇದ್ದಾಳೆ ಡಿಕ್ಕು, ಅಲ್ಲಿ ಈ ಕಡೆಗೆ ಲೈಟಿಂಗ್ ಇಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಇಟ್ಕೊಂಡು ಮಾತಾಡ್ತೀವಿ. ಸೊ ಯಾ, ಇನ್ನೊಂದು ಹೇಳೋದು ಮರ್ತೋದೆ. ದೀಕ್ಷಾ ಏನು ಹೇಳ್ತಿದ್ಲು ಅಂತಂದರೆ, ಈ ಸತಿ ಏನು ನಮ್ಮ ಯೂಟ್ಯೂಬ್ ಗ್ಯಾಂಗು ಯಾರ ಮನೆಗೂ ಯಾರು ಹೋಗಿಲ್ವಲ್ಲ, ಅದಕ್ಕೆ ಎಲ್ಲ ಅನ್ಕೊಂತಿರ್ತಾರೆ ಜಗಳ ಆಡಿದ್ದಾರೆ ಅಂತ. ಜಗಳ ಹಂಗೆಲ್ಲ ಏನಿಲ್ಲ ಗೈಸ್, ಜಗಳ ಆಡಿಲ್ಲ. ಆಡ್ಲೂಬಾರ್ದು. ಟಚ್ ವುಡ್. Evilize. No evilize, guys. You don't show me that. Yeah. ಸೊ ಗೊತ್ತಿಲ್ಲ, ಯಾಕಂದರೆ ಫುಲ್ ಹೆಕ್ಟಿಕ್ ಆಗಿ ಬ್ಯುಸಿ ಆಗಿರ್ತೀವಿ. ನಾನು ಯೂಶಲಿ ಗಣೇಶ ಹಬ್ಬಗೆ ಯಾರನ್ನೂ ಕರೆಯೋಕೆ ಹೋಗಲ್ಲ, ಯಾಕಂದರೆ ನಾನು ಹೋಗ್ಬೇಕು ಬೇರೆ ಕಡೆಗೂ. ನಾವೇ ಸುತ್ತದಲ್ಲಿ ಬ್ಯುಸಿ ಇರ್ತೀವಿ, ಮನೆಗೆ ಬಂದರೆ ಹೋಗೋಕ್ಕಾಗಲ್ಲ. ಸೊ ನಮ್ಮ ಏರಿಯಾಗೆ 2 ರೌಂಡ್ ಹೋಗಿದ್ದೀವಿ. ಸೊ ಟೈಮ್ ಸಾಲಲ್ಲ. ನಾವು ಮನೇಲೇ ಇದ್ದೀರಾ ಗೈಸ್, ನಮ್ಮ ಗಣೇಶ ನೋಡ್ದಂಗೆ ಅದಕ್ಕೆ ಕಾಪಿ ರೇಟ್ ಬರುತ್ತೆ. ಸೊ ಅದಕ್ಕೆ ನಾವು ಕರೆಯೋಕೆ ಹೋಗಿಲ್ಲ. ಆ್ಯಂಡ್ ಸಂಧ್ಯಾನು ಆಚೆ ಹೋಗಿದ್ಲು. ಆಮೇಲೆ ನಾವು ನಮ್ಮ ಮನೇಲಿ ಗಣೇಶ ಇಡಲ್ಲ. ಸೊ ಈ ಸತಿ ಮೀಟ್ ಮಾಡಿಲ್ಲ ನಾವು. ಆ್ಯಂಡ್ ಗುನಾಲ್ ನಮ್ಮನ್ನ ಕರೆದಿಲ್ಲ. ಇರ್ಲಿ, ನೋಡ್ಕೊಳ್ತೀನಿ ಗುನಾಲ್ನ. ನೋಡ್ತಾ ಇದೀನಿ ನಾನು, ಕರಿತಾನೇನೋ, ಇವತ್ತು ಕರಿತಾನೆ ಅವತ್ತು ಕರಿತಾನೆ ಅಂತ. ಕರೀತಾನೆ ಇಲ್ಲ ಗೈಸ್ ಅವನು. ನೋಡ್ತೀನಿ, ನಾಳೆ ಏನಾದ್ರು ಧೂಪ್ನಳ್ಳಿಗೆ ಹೋದ್ರೆ ಹೋಗ್ತೀನಿ ನಾನೇ, ಕರೀಲ್ಲ ಅಂದ್ರೆ ಹೋಗ್ತೀನಿ, ನನಗೇನಿಲ್ಲ. ಸೊ ಬೈ.